ಈ ಸೆಪ್ಟೆಂಬರ್ ಇಂದ ಈ ಡಿಸೆಂಬರ್ ಜನವರಿವರೆಗೂ ಸ್ವಲ್ಪ ವಾತಾವರಣದಲ್ಲಿ ಏನಿರುತ್ತೆ ಅಂತಂದ್ರೆ ಡ್ರೈ ಕೋಲ್ಡ್ ಇರುತ್ತೆ. ಅಂದ್ರೆ ವಾತಾವರಣದಲ್ಲಿ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಆಗಿರುತ್ತೆ, ತೇವಾಂಶ ಕಡಿಮೆ ಇರುತ್ತೆ. ಸೊ ಒಂದು ಡ್ರೈ ಏರ್ ಇರೋದ್ರಿಂದ ನಮ್ಮ ಶ್ವಾಸಕೋಶ ಕೂಡ ಒಣಗುತ್ತೆ. ಪ್ರಕೃತಿಯಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ ಅದು ನಮ್ಮ ದೇಹದಲ್ಲೂ ಕೂಡ ಆಗುತ್ತೆ. ನಮ್ಮ ಶ್ವಾಸಕೋಶ ಕೂಡ ಒಣಗುತ್ತೆ, ಡ್ರೈ ಆಗುತ್ತೆ. ಡ್ರೈ ಆದಾಗ ಏನಾಗುತ್ತೆ ಅಂತಂದ್ರೆ ಏರ್ವೇಸ್ ಏನಿರುತ್ತೆ, ಅಂದ್ರೆ ಏನು ಗಾಳಿ ಪಾಸ್ ಆಗ್ಬೇಕಾ ಏರ್ವೇಸ್ಗಳು ನ್ಯಾರೋ ಆಗುತ್ತೆ. ಅವಾಗ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಆ ಗಾಳಿ ಒಳಗಡೆ ಹೋಗೋದಿಲ್ಲ. ಅವಾಗ ನಮಗೆ ವೀಸಿಂಗ್ ಆಗೋದು, ಕೆಮ್ಮಾಗೋದು, ಅಸ್ತಮಾ ಸಿಂಪ್ಟಮ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಬೇಸಿಕಲಿ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಏರ್ವೇಸ್ ಅನ್ನ ಒಂದು ಸ್ವಲ್ಪ ಮಾಯಿಶ್ಚರೈಸ್ ಮಾಡಬೇಕು. ಯಾರ ದೇಹದಲ್ಲಿ ವಾತ ಜಾಸ್ತಿ ಇದೆ ಅವರಿಗೆ ಇದು ಜಾಸ್ತಿ ಆಗುತ್ತೆ. ಸೊ ಅಂತವರಿಗೆ ಈ ಸಿಂಪ್ಟಮ್ಸ್ ಗಳನ್ನ ನಾವು ನೋಡ್ತೇವೆ. ಸೊ ಅದಕ್ಕೆ ಆ ಏರ್ವೇಸ್ ಅನ್ನ ಮಾಯಿಶ್ಚರೈಸ್ ಮಾಡ್ಲಿಕ್ಕೆ ನಾವು ಏನ್ ಮಾಡಬಹುದು, ಒಂದು ಪ್ರತಿ ದಿವಸ ರಾತ್ರಿ ಮಲ್ಕೊಳ್ಳುವಾಗ ನೀವು ಸ್ಟೀಮ್ ಇನ್ಹಲೇಷನ್ ಅನ್ನ ತಗೊಳ್ಳಿ. ಆ ಸ್ಟೀಮ್ ಅನ್ನ ತಗೊಳ್ಳೋದ್ರಿಂದ ಮಕ್ಕಳಿಗೆ ಆಗ್ಬಹುದು, ದೊಡ್ಡವರಿಗೆ ಆಗ್ಬಹುದು. ಸ್ವಲ್ಪ ಸ್ಟೀಮ್ ಇನ್ಹಲೇಷನ್ ಅನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ನಿಮ್ಮ ಲಂಗ್ಸ್ ಮಾಯಿಶ್ಚರೈಸ್ ಆಗುತ್ತೆ. ಇನ್ನು ಎರಡನೇದು, ನೀವು ಹೊರಗಡೆ ಹೋದಾಗ ಅಥವಾ ಟ್ರಾವೆಲ್ ಮಾಡುವಾಗ ಕಿವಿಯನ್ನ ಕವರ್ ಮಾಡ್ಕೊಳ್ಳಿ. ಸೊ ಗಾಳಿ ಜಾಸ್ತಿ ನಿಮ್ಮ ದೇಹವನ್ನ ಎಂಟರ್ ಮಾಡಬಾರದು, ಅದು ವಾತ ಡ್ರೈನೆಸ್. ಸೊ ಅದಕ್ಕೆ ಕಿವಿಯನ್ನ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ಟ್ರಾವೆಲ್ ಮಾಡಿ. ಇನ್ನು ಮೂರನೇದು, ತಣ್ಣಗಿರುವ ಆಹಾರಗಳನ್ನ ಸೇವನೆ ಮಾಡಬೇಡಿ. ಸೊ ನಿಮ್ಮ ಏರ್ವೇಸ್ ಏನಾಗಿರುತ್ತೆ ಅಂತಂದ್ರೆ ಡ್ರೈನೂ ಆಗಿರುತ್ತೆ, ಕೋಲ್ಡು ಆಗಿರುತ್ತೆ. ಸೊ ನೀವು ಅದನ್ನ ಏನ್ ಮಾಡಬೇಕು, ಮಾಯಿಶ್ಚರೈಸ್ ಮಾಡಬೇಕು, ವಾರ್ಮ್ ಕೂಡ ಮಾಡಬೇಕು, ಸ್ವಲ್ಪ ಬಿಸಿ ಕೂಡ ಮಾಡಬೇಕು. ಸೊ ಅದಕ್ಕೆ ತಣ್ಣಗಿರುವ ಆಹಾರಗಳನ್ನ ಸೇವನೆ ಮಾಡಬೇಡಿ. ಸ್ವಲ್ಪ ಪ್ರತಿನಿತ್ಯ ಸೂಪ್ ಅನ್ನ ತಗೊಳ್ಳಿ. ಸೊ ಬಿಸಿ ಬಿಸಿ ಇರೋದು, ಲಿಕ್ವಿಡ್ ಇರೋದು ನಿಮ್ಮ ಶ್ವಾಸಕೋಶವನ್ನ ಮಾಯಿಶ್ಚರೈಸ್ ಮಾಡುತ್ತೆ. ಸೊ ಸ್ವಲ್ಪ ಸೂಪ್ ಅನ್ನ ಸೇವನೆ ಮಾಡಿ. ನೀರನ್ನ, ತಣ್ಣಗಿರುವ ನೀರನ್ನ ಕುಡಿಬೇಡಿ, ಉಗುರು ಬೆಚ್ಚಗಿರುವ ನೀರನ್ನ ಕುಡಿ. ದೇಹವನ್ನ ಪ್ರಾಪರ್ ಆಗಿ ಹೈಡ್ರೇಟ್ ಆಗಿಡಿ. ಚೆನ್ನಾಗಿ ಒಂದು 2 ರಿಂದ 3 ಲೀಟರ್ ನೀರು ಕುಡಿಬೇಕು. ಆ ನೀರು ಹೆಂಗಿರ್ಬೇಕಂದ್ರೆ ಉಗುರು ಬೆಚ್ಚಗಿರಬೇಕು. ಅದು ಕೂಡ ನಿಮ್ಮ ಶ್ವಾಸಕೋಶವನ್ನ ಮಾಯಿಶ್ಚರೈಸ್ ಮಾಡುತ್ತೆ. ಸೊ ಇನ್ನು ಇದು ನಮ್ಮ ಲಂಗ್ಸ್ ರಿಫ್ಲೆಕ್ಸ್, ನಮ್ಮ ಹೆಬ್ಬೆರಳಿನ ಕೆಳಗಿನ ಭಾಗ. ಇದನ್ನ ಪ್ರತಿನಿತ್ಯ ಸ್ವಲ್ಪ ಈ ರೀತಿ ಒಂದು 10-15 ಸಲ ಪ್ರೆಸ್ ಮಾಡಿ. ಸೊ ಇದು ಕೂಡ ನಿಮ್ಮ ಲಂಗ್ಸ್ ಅನ್ನ ಸ್ವಲ್ಪ ಬಿಸಿ ಮಾಡುತ್ತೆ, ವಾರ್ಮ್ ಮಾಡುತ್ತೆ. ಸೊ ಬೇಸಿಕಲಿ ನಮ್ಮ ಶ್ವಾಸಕೋಶವನ್ನ, ಲಂಗ್ಸ್ ಅನ್ನ ವಾರ್ಮ್ ಆಗಿ ಇಟ್ಕೊಳ್ಬೇಕು, ಬಿಸಿಯಾಗಿಡ್ಬೇಕು, ಮತ್ತೆ ಮಾಯಿಶ್ಚರೈಸ್ ಮಾಡಬೇಕು. ಸೊ ಅದಕ್ಕೆ ಸ್ಟೀಮ್ ಇನ್ಹಲೇಷನ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಮತ್ತೆ ತಣ್ಣಗಿರುವ ಆಹಾರಗಳನ್ನ, ಕೋಲ್ಡ್ ಐಟಮ್ಸ್ ಗಳನ್ನ ಬಿಡಿ, ಬಿಸಿ ನೀರನ್ನ ಕುಡಿರಿ. ಸೊ ಸ್ವಲ್ಪ ಹೊರಗಡೆ ಟ್ರಾವೆಲ್ ಮಾಡೋದು, ಗಾಳಿಗೆ ಹೋಗೋದನ್ನ ಸ್ವಲ್ಪ ಕಡಿಮೆ ಮಾಡಿ, ಎಸ್ಪೆಷಲಿ ಯಾರಿಗೆ ಈ ಸಿಂಪ್ಟಮ್ಸ್ ಗಳಿದೆ. ಸೊ ಈ ಮಾಡೋದ್ರಿಂದ ನಾವು ಸಿಂಪ್ಟಮ್ಸ್ ಗಳನ್ನ ಕಂಟ್ರೋಲ್ ಅಲ್ಲಿ ತರ್ಕೊಳ್ಬಹುದು. ಧನ್ಯವಾದ.